ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಹೆಚ್ಚಿನ ದೈಹಿಕ ಚಟುವಟಿಕೆಯ ಹೊರತಾಗಿಯೂ ಆಯಾಸ ಕಾಣಿಸಿಕೊಂಡರೆ ಇದು ಯಾವ ಸಮಸ್ಯೆಯ ಲಕ್ಷಣವಾಗಿರುತ್ತದೆ? ಆಪ್ಷನ್ಸ್: ಎ ನಿರ್ಜಲೀಕರಣ, ಬಿ ರಕ್ತಹೀನತೆ, ಸಿ ಅಧಿಕ ಬೊಜ್ಜು, ಡಿ ಮಾನಸಿಕ ಒತ್ತಡ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಆಗಾಗ್ಗೆ ಮೂತ್ರ ವಿಸರ್ಜನೆಗೆ ಅವಸರವಾಗುವುದು, ಶೌಚಾಲಯಕ್ಕೆ ಆಗಾಗ್ಗೆ ಭೇಟಿ ನೀಡುವುದು ಸಾಮಾನ್ಯವಾಗಿದ್ದರೆ ಅಥವಾ ವಿಶೇಷವಾಗಿ ರಾತ್ರಿಯ ಸಮಯದಲ್ಲಿ ನಿದ್ದೆಯಿಂದ ಕೆಲವು ಬಾರಿ ಏಳುವಂತಹ ಒತ್ತಡ ಎದುರಾಗುತ್ತಿದ್ದರೆ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವು ಸಾಮಾನ್ಯವಾಗಿಲ್ಲ ಎಂಬ ಸೂಚನೆಯನ್ನು ನೀಡುತ್ತದೆ. ಆಗಾಗ್ಗೆ ಆಯಾಸವಾಗುವುದು, ಒಂದು ವೇಳೆ ಹೆಚ್ಚಿನ ದೈಹಿಕ ಚಟುವಟಿಕೆಯ ಹೊರತಾಗಿಯೂ ಆಯಾಸ ಕಾಣಿಸಿಕೊಳ್ಳುವುದು ನಿರ್ಜಲೀಕರಣ ಮತ್ತು ಮೂತ್ರಪಿಂಡದ ಹಾನಿಯಂತಹ ಮಧುಮೇಹದ ಮೂಲ ಪರಿಣಾಮಗಳಿಗೆ ಸಂಬಂಧಿಸಿದ ಲಕ್ಷಣವಾಗಿದೆ. ಎರಡನೇ ಪ್ರಶ್ನೆ, ಮಕ್ಕಳಿಗೆ ಮಾತು ಸ್ಪಷ್ಟವಾಗಿ ಬರಲು ಯಾವುದನ್ನು ನಾಲಿಗೆಗೆ ಹಚ್ಚಬೇಕು? ಆಪ್ಷನ್ಸ್: ಎ ಬಜೆ, ಬಿ ಜೇನುತುಪ್ಪ, ಸಿ ದಾಲ್ಚಿನ್ನಿ, ಡಿ ತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಬಜೆಯನ್ನು ಬೆಂಕಿಯಲ್ಲಿ ಸುಟ್ಟು ಪುಡಿ ಮಾಡಿ 1 ಚಿಟಿಕೆ ಪುಡಿಗೆ ತಾಯಿಯ ಎದೆ ಹಾಲನ್ನು ಬೆರೆಸಿ ಮಗುವಿಗೆ ಕುಡಿಸಿದರೆ ಹೊಟ್ಟೆ ಉಬ್ಬರ, ಹಾಲು ಕುಡಿಯದೇ ಇರುವುದು, ಅಜೀರ್ಣ ಕಡಿಮೆಯಾಗುತ್ತದೆ. ಬಜೆ ಪುಡಿಯನ್ನು ಜೇನುತುಪ್ಪದಲ್ಲಿ ಕಲಸಿ ನಾಲಿಗೆಗೆ ಪ್ರತಿದಿನ ತಿಕ್ಕಿದರೆ ಮಕ್ಕಳಿಗೆ ಮಾತು ಸ್ಪಷ್ಟವಾಗಿ ಬರುತ್ತದೆ. ತಲೆನೋವು, ಗಂಟುಗಳ ನೋವು ಇದ್ದರೆ ಬಜೆಯನ್ನು ನೀರಿನಲ್ಲಿ ತೇದು ನೋವಿದ್ದಲ್ಲಿ ಹಚ್ಚಿದರೆ ನೋವು ನಿವಾರಣೆಯಾಗುತ್ತದೆ. ಮೂರನೇ ಪ್ರಶ್ನೆ, ಯಾವ ಹಣ್ಣನ್ನು ಪವಿತ್ರ ಹಣ್ಣು ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಮಾವಿನ ಹಣ್ಣು, ಬಿ ಬಾಳೆಹಣ್ಣು, ಸಿ ಬೇಲದ ಹಣ್ಣು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಸಿ ಬೇಲದ ಹಣ್ಣು. ಬೇಲದ ಹಣ್ಣನ್ನು ಪವಿತ್ರ ಹಣ್ಣು ಎಂದು ಕರೆಯಲಾಗುತ್ತದೆ. ಬಳ್ಳಿ ಸಾಮಾನ್ಯವಾಗಿ ಕಾಣುವ ಹಣ್ಣಾಗಿದ್ದು ಜಪಾನೀಸ್ ಕಹಿ ಕಿತ್ತಳೆ, ಚಿನ್ನದ ಸೇಬು, ಕಲ್ಲಿನ ಸೇಬು ಅಥವಾ ಮರದ ಸೇಬು ಮುಂತಾದ ಇತರ ಹೆಸರುಗಳಿಂದ ಇದನ್ನು ಕರೆಯಲಾಗುತ್ತದೆ. ಭಾರತೀಯ ನಾಗರಿಕತೆಯಲ್ಲಿ ಜನರು ಬಳ್ಳಿ ಮರವನ್ನು ಪವಿತ್ರವೆಂದು ಪರಿಗಣಿಸುತ್ತಾರೆ. ಬಳ್ಳಿಯ ಪ್ರಯೋಜನಗಳಿಂದಾಗಿ ಕ್ಯಾನ್ಸರ್, ಮಧುಮೇಹ ಮತ್ತು ಬೊಜ್ಜಿನಂತಹ ಕಾಯಿಲೆಗಳನ್ನು ಗುಣಪಡಿಸಲು ಇದನ್ನು ಬಳಸಲಾಗುತ್ತದೆ. ಇದರಲ್ಲಿ ಸಾಕಷ್ಟು ಪೋಷಕಾಂಶಗಳು ಮತ್ತು ಜೀವಸತ್ವಗಳಿವೆ. ಬಳ್ಳಿಯ ಹಣ್ಣನ್ನು ಆಯುರ್ವೇದ ಔಷಧಿಗಳಾಗಿ ಮತ್ತು ರುಚಿಯಾದ ಆಹಾರವಾಗಿ ಬಳಸಲಾಗುತ್ತದೆ. ನಾಲ್ಕನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಮೆಟಬಾಲಿಸಂ ನಿರ್ವಹಣೆ ಮಾಡುವುದು ಯಾವುದು? ಆಪ್ಷನ್ಸ್: ಎ ಯಕೃತ್, ಬಿ ಪ್ಲಾಸ್ಮಾ, ಸಿ ಆಮ್ಲಜನಕ, ಡಿ ಥೈರಾಯ್ಡ್ ಗ್ರಂಥಿ. ಸರಿಯಾದ ಉತ್ತರ ಆಪ್ಷನ್ ಡಿ ಥೈರಾಯ್ಡ್ ಗ್ರಂಥಿ. ನಮ್ಮ ಥೈರಾಯ್ಡ್ ಗ್ರಂಥಿಯ ಮುಖ್ಯ ಕೆಲಸ ಮೆಟಬಾಲಿಸಂ ನಿರ್ವಹಣೆ ಮಾಡುವುದು. ಆದರೆ ದೇಹದಲ್ಲಿ ಕಡಿಮೆ ಪ್ರಮಾಣದ ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿಯಾದರೆ ಅದರಿಂದ ಮೈತುಂಬ ಬೊಜ್ಜು ಆವರಿಸಿಕೊಳ್ಳುತ್ತದೆ. ಇದರಿಂದ ದೇಹದ ಗಾತ್ರ ಹೆಚ್ಚಾಗುತ್ತದೆ. ಹೈಪೋಥೈರಾಯ್ಡಿಸಂ ಸಮಸ್ಯೆ ಪುರುಷರಿಗಿಂತ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಯಾವಾಗ ನಮ್ಮ ದೇಹದಲ್ಲಿ ಥೈರಾಯ್ಡ್ ಗ್ರಂಥಿ ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡಲು ಸಾಧ್ಯವಾಗುವುದಿಲ್ಲ ಮತ್ತು ಕಡಿಮೆ ಪ್ರಮಾಣದಲ್ಲಿ ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿ ಮಾಡುತ್ತದೆ, ಆ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ಮೆಟಬಾಲಿಸಂ ಪ್ರಕ್ರಿಯೆ ಸರಿಯಾಗಿ ನಡೆಯುವುದಿಲ್ಲ. ಐದನೇ ಪ್ರಶ್ನೆ, ಯೋನಿಯಲ್ಲಿ ಉಂಟಾಗುವ ಬ್ಯಾಕ್ಟೀರಿಯಾಗಳನ್ನು ಕಡಿಮೆ ಮಾಡಲು ಯಾವುದು ಉತ್ತಮವಾಗಿದೆ? ಆಪ್ಷನ್ಸ್: ಎ ಆರೋಗ್ಯಕರ ಆಹಾರ, ಬಿ ಕೊಬ್ಬರಿ ಎಣ್ಣೆ, ಸಿ ಎಳನೀರು, ಡಿ ಬಿಸಿ ನೀರು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ನಾವು ಸೇವಿಸುವ ಆಹಾರ ಕೂಡ ಯೋನಿಯಲ್ಲಿ ದುರ್ಗಂಧ ಬರಲು ಕಾರಣವಾಗುತ್ತದೆ. ಹೀಗಾಗಿ ಆರೋಗ್ಯಕರ ಆಹಾರ ಸೇವನೆ ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ. ಆದಷ್ಟು ನಿಮ್ಮ ನಿತ್ಯದ ಆಹಾರ ಕ್ರಮದಲ್ಲಿ ಹಣ್ಣು ಹಾಗೂ ತರಕಾರಿಗಳ ಸೇವನೆಗೆ ಆದ್ಯತೆಯನ್ನು ನೀಡಿ. ಇದರಿಂದಲೂ ನೀವು ಯೋನಿಯ ದುರ್ಗಂಧ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಇನ್ನು ನೈಸರ್ಗಿಕ ತೆಂಗಿನ ಎಣ್ಣೆಯಲ್ಲಿ ಆಂಟಿ ಮೈಕ್ರೋಬಿಯಲ್ ಅಂಶ ಇರುತ್ತದೆ. ಯೋನಿಯ ಹೊರಭಾಗದಲ್ಲಿ ನಿತ್ಯ ಸ್ವಲ್ಪ ಪ್ರಮಾಣದಲ್ಲಿ ತೆಂಗಿನ ಎಣ್ಣೆಯನ್ನು ಲೇಪಿಸಿಕೊಳ್ಳುವುದರಿಂದ ನಿಮ್ಮ ಯೋನಿಯಲ್ಲಿ ವಾಸನೆ ಉಂಟಾಗಲು ಕಾರಣವಾಗುವಂತಹ ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನು ಇದು ಕಡಿಮೆ ಮಾಡುತ್ತದೆ. ಆರನೇ ಪ್ರಶ್ನೆ, ಅತಿ ಬೇಗ ತರಬೇತಿ ಕಲಿಯುವ ಶ್ವಾನದ ತಳಿ ಯಾವುದು? ಆಪ್ಷನ್ಸ್: ಎ ಗೋಲ್ಡನ್ ರಿಟ್ರೈವರ್, ಬಿ ಬಾರ್ಡರ್ ಕೋಲಿ, ಸಿ ಲ್ಯಾಬ್ರಡಾರ್, ಡಿ ಜರ್ಮನ್ ಶೆಪರ್ಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಬಾರ್ಡರ್ ಕೊಲ್ಲಿ. ಬಾರ್ಡರ್ ಕೊಲ್ಲಿ ಶ್ವಾನವನ್ನು ವಿಶ್ವದ ಅತ್ಯಂತ ಬುದ್ಧಿವಂತ ನಾಯಿ ಎಂದು ಕರೆಯಲಾಗುತ್ತದೆ. ಇದು ಅತ್ಯಂತ ಬೇಗನೆ ನಾವು ನೀಡುವ ಕಮಾಂಡ್ಗಳನ್ನು ಅರ್ಥ ಮಾಡಿಕೊಂಡು ಬೇಗನೆ ಕಲಿಯುತ್ತದೆ. ಇನ್ನು ಟ್ರೈನಿಂಗ್ ಸಮಯದಲ್ಲಿ ಅತ್ಯಂತ ಪರಿಣಾಮಕವಾಗಿ ಇದು ನಡೆದುಕೊಳ್ಳುತ್ತದೆ.
ಈ ನಾಯಿಯ ಎನರ್ಜಿ ಲೆವೆಲ್ ಕೂಡ ಅದ್ಭುತವಾಗಿದ್ದು ಯಾವುದೇ ರೀತಿಯ ಟ್ರೈನಿಂಗ್ ಅನ್ನು ಸರಳವಾಗಿ ಕಲಿತುಕೊಳ್ಳುತ್ತದೆ. ಇನ್ನು ಇದರ ನಂತರದ 2, 3, 4 ಹಾಗೂ 5ನೇ ಸ್ಥಾನದಲ್ಲಿ ಗೋಲ್ಡನ್ ರಿಟ್ರೈವರ್, ಲ್ಯಾಬ್ರಾಡರ್, ಜರ್ಮನ್ ಶೆಫರ್ಡ್ ಮತ್ತು ಫೂಡಲ್ ಶ್ವಾನಗಳು ಸ್ಥಾನವನ್ನು ಪಡೆದುಕೊಳ್ಳುತ್ತವೆ. 7ನೇ ಪ್ರಶ್ನೆ, ನಿತ್ಯ ಯಾವುದನ್ನು ಸೇವಿಸುವುದರಿಂದ ಹಲವಾರು ರೀತಿಯ ಆರೋಗ್ಯದ ಸಮಸ್ಯೆಗಳನ್ನು ದೂರ ಇಡಬಹುದು? ಆಪ್ಷನ್ಸ್: ಎ ರಾಗಿ, ಬಿ ಓಂಕಾಳು, ಸಿ ಬೆಳ್ಳುಳ್ಳಿ, ಡಿ ಅಜ್ವೈನದ ಎಲೆ. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳ್ಳುಳ್ಳಿ. ನಿತ್ಯ ಒಂದು ಎಸಳು ಬೆಳ್ಳುಳ್ಳಿಯನ್ನು ಸೇವನೆ ಮಾಡುತ್ತಾ ಬಂದರೆ ಹಲವಾರು ರೀತಿಯ ಆರೋಗ್ಯದ ಸಮಸ್ಯೆಗಳಿಂದ ನಾವು ದೂರ ಉಳಿಯಬಹುದು. ಬೆಳ್ಳುಳ್ಳಿಯು ಸಾಕಷ್ಟು ಔಷಧೀಯ ಗುಣಗಳನ್ನು ಹೊಂದಿದೆ. ಬೆಳ್ಳುಳ್ಳಿಯಲ್ಲಿ ಪ್ರೋಟೀನ್, ವಿಟಮಿನ್ ಸಿ, ವಿಟಮಿನ್ ಡಿ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಜಿಂಕ್ ಸೇರಿದಂತೆ ಹಲವಾರು ರೀತಿಯ ಪೋಷಕಾಂಶಗಳ ಮಹಾಪೂರವೇ ಇದರಲ್ಲಿ ಅಡಗಿದೆ. ಇಷ್ಟೆಲ್ಲ ಪೌಷ್ಟಿಕಾಂಶಗಳನ್ನು ಒಳಗೊಂಡಿರುವ ಬೆಳ್ಳುಳ್ಳಿಯನ್ನು ನಾವು ಹುರಿದು ಸೇವನೆ ಮಾಡುವುದರಿಂದ ನಮ್ಮ ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಗಳಿವೆ. ಬೆಳ್ಳುಳ್ಳಿ ನಮ್ಮ ದೇಹದಲ್ಲಿ ಹಲವಾರು ವಿಷಕಾರಿ ಅಂಶಗಳನ್ನು ತೆಗೆದುಹಾಕುತ್ತದೆ ಮತ್ತು ರಾತ್ರಿ ಮಲಗುವ ಮುನ್ನ ಹುರಿದ ಬೆಳ್ಳುಳ್ಳಿಯನ್ನು ಸೇವನೆ ಮಾಡುವುದರಿಂದ ನಮ್ಮ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ. ಇದರಿಂದ ನಮ್ಮ ಹೃದಯ ಯಾವಾಗಲೂ ಆರೋಗ್ಯವಾಗಿರಲು ಸಹಾಯವಾಗುತ್ತದೆ. ಬೆಳ್ಳುಳ್ಳಿ ಸೇವಿಸುವುದರಿಂದ ನಿಮ್ಮ ಹಸಿವು ಕೂಡ ಹೆಚ್ಚಾಗುತ್ತದೆ. ನೀವು ತಿನ್ನುವ ಆಹಾರ ಜೀರ್ಣವಾಗಲು ಸಹಾಯವಾಗುತ್ತದೆ. ಜೊತೆಗೆ ನಿಮ್ಮ ಜೀರ್ಣಕ್ರಿಯೆಯು ಕೂಡ ವೃದ್ಧಿಯಾಗುತ್ತದೆ. 8ನೇ ಪ್ರಶ್ನೆ, ಊಟದ ಮಧ್ಯೆ ಅಥವಾ ನಂತರ ನೀರು ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಉತ್ತಮ ಜೀರ್ಣಕ್ರಿಯೆ, ಬಿ ಮಲ ಸಮಸ್ಯೆ, ಸಿ ಪೌಷ್ಟಿಕಾಂಶ ಕುಂಠಿತ, ಡಿ ಬೊಜ್ಜು ಶೇಖರಣೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಊಟದ ಬಳಿಕ ನಡೆಯುವ ಜೀರ್ಣಕ್ರಿಯೆಗೆ ಜಠರ ರಸ ಆಮ್ಲೀಯ ಆಗಿರುವುದು ಬಹಳ ಅಗತ್ಯವಾಗಿರುತ್ತದೆ. ಈ ಸಂದರ್ಭದಲ್ಲಿ ನೀವು ನೀರು ಕುಡಿದರೆ ಆ ಆಮ್ಲೀಯತೆ ಕಡಿಮೆಯಾಗಿ ಜೀರ್ಣಗೊಳ್ಳುವ ಸಾಮರ್ಥ್ಯ ಕುಗ್ಗುತ್ತದೆ. ಇದರ ಪರಿಣಾಮವಾಗಿ ಹಸಿವು ಜಾಸ್ತಿಯಾಗುತ್ತದೆ. ನೀವು ಅಗತ್ಯಕ್ಕಿಂತ ಹೆಚ್ಚು ಸೇವನೆ ಮಾಡಲು ಪ್ರೇರೇಪಿಸುತ್ತದೆ. ಇದರಿಂದ ಬೊಜ್ಜಿನ ಸಮಸ್ಯೆ ಬರುತ್ತದೆ ಮತ್ತು ಹೊಟ್ಟೆ ಉಬ್ಬರಕ್ಕೂ ಕಾರಣವಾಗುತ್ತದೆ. ತಿಂದ ಆಹಾರ ಜೀರ್ಣವಾಗಲು ಸುಮಾರು 2 ಗಂಟೆ ಬೇಕಾಗುತ್ತದೆ. ಈ ಸಂದರ್ಭದಲ್ಲಿ ತಿಂದ ಆಹಾರ ಅನ್ನನಾಳದಿಂದ ಪ್ರಾರಂಭವಾಗಿ ಜೀರ್ಣಾಂಗ ವ್ಯವಸ್ಥೆಯ ಬಳಿಕ ಜಠರ, ಸಣ್ಣ ಕರುಳು, ದೊಡ್ಡ ಕರುಳು ಮತ್ತು ಸೇವನೆ ಮಾಡಿರುವ ಆಹಾರ ಗುದದ್ವಾರದ ಮೂಲಕ ಕಲ್ಮಶಗಳನ್ನು ಹೊರಹಾಕುತ್ತದೆ. ಈ ಜೀರ್ಣಾಂಗ ವ್ಯವಸ್ಥೆ ನಡೆಯುವಾಗ ಸೇವನೆ ಮಾಡಿರುವಂತಹ ಆಹಾರದಲ್ಲಿ ಕೆಲವು ಪೌಷ್ಟಿಕಾಂಶಗಳು ಶರೀರವು ಹೀರಿಕೊಳ್ಳುತ್ತದೆ. ಆದರೆ ಪ್ರತಿ ಬಾರಿಯೂ ಊಟದ ಬಳಿಕ ನೀರು ಸೇವನೆ ಮಾಡಿದರೆ ಅದು ಜೀರ್ಣಾಂಗದ ಮೇಲೆ ಅಡ್ಡ ಪರಿಣಾಮವನ್ನು ಉಂಟುಮಾಡುತ್ತದೆ. ಹೀಗಾಗಿ ಶರೀರವು ಹೀರಿಕೊಳ್ಳುವ ಪೌಷ್ಟಿಕಾಂಶದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರುತ್ತದೆ. 9ನೇ ಪ್ರಶ್ನೆ, ಯಾರು ಟೀ ಕಾಫಿಯನ್ನು ಕುಡಿಯುವುದು ಆರೋಗ್ಯಕ್ಕೆ ಹಾನಿಕಾರಕ? ಆಪ್ಷನ್ಸ್: ಎ ಹೃದ್ರೋಗಿಗಳು, ಬಿ ಗರ್ಭಿಣಿಯರು, ಸಿ ಬಿಪಿ ಇರುವವರು, ಡಿ ಬಾಣಂತಿಯರು. ಸರಿಯಾದ ಉತ್ತರ ಆಪ್ಷನ್ ಬಿ ಗರ್ಭಿಣಿಯರು. ಟೀ ಕಾಫಿ ಕುಡಿಯುವ ಅಭ್ಯಾಸವಿರುವ ಗರ್ಭಿಣಿಯರು ಈಗಲೇ ಇದನ್ನು ಬಿಟ್ಟು ಬಿಡುವುದು ಒಳ್ಳೆಯದು. ಏಕೆಂದರೆ ನಿಮ್ಮ ಈ ಅಭ್ಯಾಸ ನಿಮ್ಮನ್ನು ಬಲಹೀನರನ್ನಾಗಿ ಹಾಗೂ ರಕ್ತಹೀನರನ್ನಾಗಿ ಮಾಡುತ್ತದೆ. ಊಟ ಮಾಡಿದ 1 ಗಂಟೆಯೊಳಗೆ ಟೀ ಇಲ್ಲವೇ ಕಾಫಿ ಕುಡಿಯುವುದರಿಂದ ಅನೇಕ ಸಮಸ್ಯೆಗಳು ಆಗಲಿವೆ. ನೀವು ತೆಗೆದುಕೊಂಡ ಮಾತ್ರೆ ಅಂಶ ಹಾಗೂ ತರಕಾರಿಯ ಪ್ರೋಟೀನ್ ನಿಷ್ಕ್ರಿಯಗೊಂಡು ಗರ್ಭಿಣಿಯರಲ್ಲಿ ರಕ್ತಹೀನತೆಗೆ ಕಾರಣವಾಗುತ್ತದೆ. ಹೆರಿಗೆ ಸಮಯದಲ್ಲಿ ಈ ರಕ್ತದ ಸಮಸ್ಯೆಯಿಂದಾಗಿಯೇ ಗರ್ಭಿಣಿಯರು ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಟೀ ಮತ್ತು ಕಾಫಿಯಲ್ಲಿ ಕೆಫೇನ್ ಮತ್ತು ಟ್ಯಾನಿನ್ ಎನ್ನುವ 2 ಅಂಶಗಳು ಇರುತ್ತವೆ. ಇದು ಕಾಂಪ್ಲೆಕ್ಸ್ ಫಾರ್ಮೇಷನ್ ನಲ್ಲಿ ಬರುತ್ತದೆ. ಆಹಾರದಲ್ಲಿರುವ ಐರನ್ ಅಥವಾ ಮಾತ್ರೆಯಲ್ಲಿರುವ ಪ್ರೋಟೀನ್ ಅಂಶ ಕೆಲಸ ಮಾಡದಂತೆ ತಡೆಯುತ್ತದೆ. 10ನೇ ಪ್ರಶ್ನೆ, ವಿಶ್ವದ ಅತ್ಯಂತ ಹಳೆಯ ಕಂಪನಿ ಯಾವುದು? ಆಪ್ಷನ್ಸ್: ಎ ಕನ್ಸಾಲಿಡೇಟೆಡ್ ಎಡಿಸನ್, ಬಿ ಲಾರ್ಡ್ಸ್, ಸಿ IBM, ಡಿ ಕಾಂಗೋ ಗುಮಿ. ಸರಿಯಾದ ಉತ್ತರ ಆಪ್ಷನ್ ಡಿ ಕಾಂಗೋ ಗುಮಿ. ಜಪಾನ್ ದೇಶದ ಕಾಂಗೋ ಗುಮಿ ಎನ್ನುವ ರಿಯಲ್ ಎಸ್ಟೇಟ್ ಕಂಪನಿಯು ಸರಿಸುಮಾರು 1400 ವರ್ಷಗಳಿಂದ ತನ್ನ ವ್ಯವಹಾರವನ್ನು ನಡೆಸುತ್ತಾ ಬಂದಿದೆ. ಈ ಒಂದು ಕಂಪನಿಯನ್ನು 578ನೇ ಇಸ್ವಿಯಲ್ಲಿ ಕೊರಿಯನ್ ಬಿಲ್ಡರ್ ಶಿಗೆಮಿತ್ಸು ಕೊಂಗೊ ಎಂಬುವರು ಸ್ಥಾಪಿಸಿದರು. ಅಂದಿನಿಂದ ಇಂದಿನವರೆಗೂ ಕೂಡ ನಿರಂತರವಾಗಿ ತನ್ನ ಉದ್ಯಮವನ್ನು ಸಾಗಿಸಿಕೊಂಡು ಬಂದಿದೆ. ಕಾಂಗೋ ಗುಮಿ ಎನ್ನುವ ಈ ಕಂಪನಿ ತನ್ನ ಕಾಲಾವಧಿಯಲ್ಲಿ ಹಲವಾರು ದೇಗುಲಗಳನ್ನು, ಹಲವಾರು ಪ್ರಮುಖ ತಾಣಗಳನ್ನು ನಿರ್ಮಿಸಿದೆ. ಅವುಗಳಲ್ಲಿ ಎಷ್ಟೋ ಕಾಲಾನಂತರದಲ್ಲಿ ನಿರ್ನಾಮವಾಗಿಯೂ ಹೋಗಿವೆ. ಆದರೂ ಕೂಡ ಈ ಕಂಪನಿಯ ಉದ್ಯಮ ಇಂದಿಗೂ ಕೂಡ ನಡೆದುಕೊಂಡೇ ಬಂದಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.